ನಮಸ್ಕಾರ ಸರ್. ನಮ್ಮ ಹೆಸರು ಶಶಿಕಲಾ ಅಂತಂದ್ರಿ. ನಾವು ಸರಸ್ವತಿ ಸಂಘದಿಂದ ಬಂದೀವಿ ಸರ್. ನಮ್ಮೂರು ಸಿಡಿನ ಮಳೆ. ನಮ್ಮ ಸಂಘದಲ್ಲಿ 12 ಜನ ಸದಸ್ಯರಿದ್ದೀವಿ ಸರ್. ಈ ಸಂಘದಿಂದ ಕೃಷಿ ಜಲಾಶಯದಿಂದ 50,000 ಸುತ್ತ ನಿಧಿ ಬಂದಿದೆ ಸರ್. 12 ಜನ ಸದಸ್ಯರಲ್ಲಿ ಯಾರು ಬಡ ಪರಿಸ್ಥಿತಿ ಇರ್ತಕ್ಕಂಥವ್ರು ಲೋನ್ ಅದರಲ್ಲೇ ಸಾಲ ತೊಗೊಂಡು ಕಾಸಿ ಅದು ಅಂದರೆ ಬಡ್ಡಿ 1 ರೂಪಾಯಿ ಬಡ್ಡಿಲಿಂದ ತೊಗೊಂಡಿದ್ದಾರೆ ಸರ್. ಬೇರೆ ಕಡೆ ಅಂದರೆ 2 ರೂಪಾಯಿ 3 ರೂಪಾಯಿ ಹಿಂಗಿರ್ತಾವ್ರಿ. ಈ ಸಂಘದಿಂದ ಅಂದರೆ ಈ ಸುತ್ತಿ ನಿಧಿಯಿಂದ ಬರ್ತಕ್ಕಂಥ ಹಣದಿಂದ ನಮಗೆ ಭಾಳ ಅನುಕೂಲ ಆಗಿದೆ ಸರ್. ಅಂದರೆ ಈ ಸಂಘದಲ್ಲಿ ಕಮ್ಮಿ ಬಡ್ಡಿ ಕೊಡ್ತಾರೆ ರೀ. ಹೊರಗಡೆ ತಗೊಂಡ್ರೆ 2-3 ರೂಪಾಯಿ ಅಂತ ಇರ್ತೀರಿ. ಇದರಿಂದ ಭಾಳ ಅನುಕೂಲ ಆಗಿದೆ ಸರ್ ನಮಗೆ. ಈ ಹೊರಗಡೆ ಅಂದರೆ ಸಡನ್ಲಿ ಯಾರು ಕೊಡಲ್ಲ ಸರ್. ಈಗ ಹಿಂಗೆ ಇಷ್ಟು 30,000 40,000 ಬೇಕಂದ್ರಿ. ಅದಕ್ಕೆ ಸಂಘ ಇರೋದ್ರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಸರ್. ಎಲ್ಲರೂ ಸಂಘದಲ್ಲೇ ತೊಗೊತಾ ಇದ್ದೀವಿ ರೀ. ಮತ್ತು ತಿಂಗಳಿಗೆ ಉಳಿತಾಯನೂ ಕೊಡ್ತಾಯಿದ್ದೀವಿ ಸರ್, ಬಡ್ಡಿನೂ ಕೊಡ್ತಾಯಿದ್ದೀವಿ. ಇದು ಗಂಟಿನ ಹಣನೂ ಕಟ್ತಾಯಿದ್ದೀವಿ ರೀ ಸರ್. ಈಗ ಒಂದು ಮಗುವಿನ ಫೀಸ್ ಕಟ್ಟಬೇಕಂದ್ರೆ ನಮಗೆ ಹೊರಗಡೆ ಹೋಗಿ 2 ರೂಪಾಯಿ 3 ರೂಪಾಯಿ ಬಡ್ಡಿ ತಗೊಂಡ್ಲಾರ್ದ ಸಂಘದಲ್ಲಿರ್ತಕ್ಕಂಥ ಹಣದಿಂದ ನಮಗೆ ಭಾಳ ಅನುಕೂಲ ಆಗ್ತೈತೆ ರೀ. ನಮಗೆ ಸಡನ್ಲಿ ಹಣ ಬೇಕಂದಾಗ ಎಲ್ಲಿ ಬೇರೆ ಕಡೆ ಸಿಗಲ್ಲ ಸರ್. ಸಂಘದಿಂದ ಅಂದರೆ 12 ಜನ ಸದಸ್ಯರ ಅನುಮತಿ ಪಡೆದು ಕಾಸಿ ಅನುಮತಿ ಮೇರೆಗೆ ನಾವು ಸಂಘದಲ್ಲಿ 1 ರೂಪಾಯಿ ಬಡ್ಡಿಗೆ ತಗೊತೀವಿ. ನಮ್ಮ ಮಕ್ಕಳು ಸ್ಕೂಲ್ ಫೀಸ್ಗೆ ಆಗಲಿ ಬುಕ್ಸ್ಗೆ ಆಗಲಿ ಇನ್ನಿತರ ಯಾವುದೇ ನಮ್ಮ ವೈಯಕ್ತಿಕ ಕೆಲಸಕ್ಕಾಗಲಿ ಹಣ ಭಾಳ ಅನುಕೂಲ ಆಗಿದೆ ಸರ್ ನಮಗೆ ಸಂಘದಿಂದ ಬರ್ತಕ್ಕಂಥ ಹಣದಿಂದ. ಕೃಷಿ ಜಲಾಶಯದಿಂದ ಬಂದಿರತಕ್ಕಂಥ ಹಣ 50,000 ರೂಪಾಯಿ ಸುತ್ತಿ ನಿಧಿ ಕೊಟ್ಟಿರ್ತಕ್ಕಂಥ ಕೃಷಿ ಇಲಾಖೆಯವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.